new YouTube channel, Creative Spoken English. In the previous class, I started giving you few tips and also have given you some activities to be done, right? So I had asked you to frame sentences based on nouns and pronouns. Hope you have done that. So today in this second class, we are just talking about how important to have vocabularies. What do you mean by vocabulary here? So vocabulary is nothing but ಶಬ್ದ ಭಂಡಾರ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಸೊ ಹಿಯರ್ vocabulary means to have words. ನಮಗೆ ಈ ವರ್ಡ್ಸೇ ಗೊತ್ತಿಲ್ಲ ಅಂದರೆ ಹೌ ಡು ವಿ ಫ್ರೇಮ್ ಸೆಂಟೆನ್ಸ್? ಈಸು ವಾಸು ಇಟ್ ದ್ಯಾಟ್ ದೇ he she it we ಅಷ್ಟು ಗೊತ್ತಿದ್ರೆ ಸಾಕಾ? ನೋ, ವಿ ನೀಡ್ ಟು ಹ್ಯಾವ್ ದ ನಾಲೆಡ್ಜ್ ಆಫ್ words also, different words. Sometimes we will be having too many things in our mind, right? And we don't know how to put it in the proper phrase because lack of vocabulary. We don't know how to phrase it. We don't know how to put that in the form of words, right? So that it can make sentence alva. Words ಸೇರಿದ್ರೇನೆ ಸೆಂಟೆನ್ಸ್ ಆಗೋದು. ಕರೆಕ್ಟ್? ಪದಗಳು ಜೋಡಣೆಯಿಂದ ಮಾತ್ರ ಒಂದು ವಾಕ್ಯ ಆಗುತ್ತೆ. ಸೊ ಆ ಪದಗಳೇ ನಮಗೆ ಗೊತ್ತಿಲ್ಲ ಅಂದರೆ how it is possible for us to talk, write or read, right? And sometimes this also happens. So we just go on reading some English article or some English magazine without knowing the meanings of few words, right? So why it happens? That is lack of vocabulary knowledge. So what is very important for us to learn English is, first we need to have the vocabularies. That is the treasure, right? So how to improve our vocabulary skills and why vocabulary is very important? Regarding that I'm going to talk today, and how you need to improve. So for that also I'm going to give you few tips. ಹೇಗೆ ನಮ್ಮ ಶಬ್ದ ಭಂಡಾರವನ್ನು ನಾವು ಹೆಚ್ಚಿಸ್ಕೊಳ್ಬೋದು ಅನ್ನೋದಕ್ಕೂ ಕೂಡ ಇವತ್ತು ನಾನು ಈ ಕ್ಲಾಸಲ್ಲಿ ಹೇಳ್ತೀನಿ. ಹಾಗೆ ಯಾವ ರೀತಿ ಆ್ಯಕ್ಟಿವಿಟಿನ ಮಾಡಿದ್ರೆ ಈ vocabularies-ನ ಕಲಿಬೋದು, ಶಬ್ದ ಭಂಡಾರವನ್ನು ಕಲಿಬೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ವೈ vocabulary is very important? Vocabulary is very important because it improves reading comprehension. I told you ಆಲ್ರೆಡಿ. ನಾವೇನೋ ಒಂದು ಆರ್ಟಿಕಲ್ ಸಿಗುತ್ತೆ, ಒಂದು ಮ್ಯಾಗ್ಝಿನ್ ಸಿಗುತ್ತೆ ಅಥವಾ ನ್ಯೂಸ್ ಪೇಪರ್ ಸಿಗುತ್ತೆ ಇಂಗ್ಲೀಷಲ್ಲಿ, ಸುಮ್ಮನೆ ಓದ್ತಾ ಹೋಗ್ತೀವಿ. ವಿ ನೋ ರೀಡಿಂಗ್ ಆ್ಯಂಡ್ ವಿ ಜಸ್ಟ್ ಗೋ ಆನ್ ರೀಡಿಂಗ್ ಇಟ್. ಇಸ್ ಇಟ್ ಯೂಸ್ಫುಲ್? ವಿತೌಟ್ ನೋಯಿಂಗ್ ದ ಮೀನಿಂಗ್ ಆಫ್ ಫ್ಯೂ ವರ್ಡ್ಸ್, ಸಿಂಪ್ಲಿ ಇಫ್ ವಿ ರೀಡ್, ವಾಟ್ ಇಸ್ ದ ಯೂಸ್? ಎಷ್ಟೋ ಪದಗಳ ಅರ್ಥನೇ ಗೊತ್ತಿಲ್ಲ, ಸುಮ್ಮನೆ ಓದ್ತಾ ಹೋದರೆ ಏನು ಪ್ರಯೋಜನ? ಸೊ ಹಾಗಾಗಿ vocabulary is very important. ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಇಫ್ ವಿ ಹ್ಯಾವ್ ದ್ಯಾಟ್ vocabulary, ದೆನ್ ಇಟ್ ವಿಲ್ ಇಂಪ್ರೂವ್ ಅವರ್ ರೀಡಿಂಗ್ ಕಾಂಪ್ರಹೆನ್ಷನ್. ನಾವು ಏನು ಓದಿರ್ತೀವೋ ಅದನ್ನು ನಾವು ಕಾಂಪ್ರಹೆಂಡ್ ಅಂತ ಹೇಳ್ತೀವಿ, ರೈಟ್? ಸೊ ನಾವು ಓದಿರೋದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಓದೋ ಪ್ರತಿಯೊಂದು ಪದಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ vocabulary ಬೇಕು. ಸೊ it improves reading comprehension. Next point, important to language development. Why it is important to language development? Yes, it is 100% true because vocabulary ಇಲ್ಲ ಅಂದರೆ ನಿಮ್ಮ ಲ್ಯಾಂಗ್ವೇಜ್ ಹೇಗೆ ಡೆವಲಪ್ ಆಗುತ್ತೆ? ಇಫ್ ಯು ನೋ ಜಸ್ಟ್ ಅಬೌಟ್ 10 to 15 ಸೆಂಟೆನ್ಸ್, ಇಸ್ ಇಟ್ ಇನಫ್? ಒಂದು 10ರಿಂದ 15 ಸೆಂಟೆನ್ಸ್ ಗೊತ್ತಿದ್ರೆ ಸಾಕಾ? ಅಥವಾ ಒಂದು 30ರಿಂದ 50 ವರ್ಡ್ಸ್ ಗೊತ್ತಿದ್ರೆ ಸಾಕಾ ಒಂದು ಲ್ಯಾಂಗ್ವೇಜ್ನ ಕಲಿಬೇಕಾದ್ರೆ? ನೋ, ರೈಟ್? ನಿಮ್ಮ ಮದರ್ ಟಂಗ್, ನಿಮ್ಮ ಮಾತೃಭಾಷೆಯಲ್ಲಿ ನೀವು ಮಾತಾಡುವಾಗ ಎಷ್ಟು ಸರಾಗವಾಗಿ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತೀರಾ? ಬಿಕಾಸ್ ಯು ಡೋಂಟ್ ನೀಡ್ ಟು ಲರ್ನ್ ಎನಿ ನ್ಯೂ ವರ್ಡ್ಸ್ ದೇರ್. ಯು ಆಲ್ರೆಡಿ ನ್ಯೂ, ರೈಟ್? You know already all the words. How is that possible? Because every day you speak the same language. Yes, it is right. When you learn new language, you have to keep on talking every day. You have to keep on talking every day. That is very much important. And important to language development ಅಂದರೆ, ಒಂದು ಲ್ಯಾಂಗ್ವೇಜ್ನ ಕಲಿಬೇಕಾದ್ರೆ, ಯಾವುದೋ ಒಂದು ಹೊಸ ಲ್ಯಾಂಗ್ವೇಜ್ನ ಕಲಿಬೇಕಾದ್ರೆ ಆ ಲ್ಯಾಂಗ್ವೇಜಲ್ಲಿ ಇರೋ ಪದಗಳನ್ನು ನಾವು ಕಲಿಲೇಬೇಕು. ಸೊ ಹೇಗೆ ಕಲಿತೀರಾ? ಏನೋ ಒಂದು ಮ್ಯಾಗ್ಝಿನ್ ಓದ್ತೀರಾ ಅಥವಾ ನ್ಯೂಸ್ ಪೇಪರ್ ಓದ್ತೀರಾ, ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಓದ್ತೀರಾ, ಒಂದು ಹೊಸ ವರ್ಡ್, ಒಂದು ಹೊಸ ಪದ ಬರುತ್ತೆ, ಓದ್ತೀರಾ, ಯು ಡೋಂಟ್ ನೋ ದ ಮೀನಿಂಗ್ ಆಫ್ ದ್ಯಾಟ್, ಅರ್ಥ ಗೊತ್ತಿಲ್ಲ, ಬಟ್ ಸ್ಟಿಲ್ ಯು ಜಸ್ಟ್ ಗೋ ಆನ್ ರೀಡಿಂಗ್ ಇಟ್ ಆ್ಯಂಡ್ ಫಿನಿಶ್ ಇಟ್. ನೋ, ವೆನ್ ಯು ಕಮ್ ಅಕ್ರಾಸ್ ಸಚ್ ನ್ಯೂ ವರ್ಡ್ಸ್, what do you need to do? When you don't know the meaning of it and when you come across such new words, you have to just go and find out the meaning. ಯಾವುದೋ ಒಂದು ನ್ಯೂ ವರ್ಡ್ ಬರುತ್ತೆ ಓದಬೇಕಾದ್ರೆ, ಯಾವುದೋ ಒಂದು ನ್ಯೂ ವರ್ಡ್ ಸಿಗುತ್ತೆ.
ಸೊ ಆ ನ್ಯೂ ವರ್ಡಿಗೆ ನಿಮಗೆ ಮೀನಿಂಗ್ ಗೊತ್ತಿಲ್ಲ, ಬರೀ ಹಾಗೆ ಓದ್ಬಿಟ್ಟು ಮುಚ್ಚಿಟ್ರೆ ಇಟ್ಸ್ ಆಫ್ ನೋ ಯೂಸ್. ಯು ವಿಲ್ ನೆವರ್ ಲರ್ನ್ ನ್ಯೂ ವರ್ಡ್ಸ್, ಆ್ಯಂಡ್ ವಿತೌಟ್ ವರ್ಡ್ಸ್ ಯು ಕ್ಯಾನಾಟ್ ಸ್ಪೀಕ್ ನ್ಯೂ ಲ್ಯಾಂಗ್ವೇಜ್. ಕರೆಕ್ಟ್? ಅವಾಗ ಏನು ಮಾಡಬೇಕು, ಓ ಇದೇನೋ ವರ್ಡ್ ಇದೆ, ನನಗಿದು ಗೊತ್ತಾಗ್ತಾ ಇಲ್ವಲ್ಲ, ಓಕೆ ಲೆಟ್ಸ್ ಚೆಕ್ ಇನ್ ದ ಡಿಕ್ಷನರಿ ಚೆಕ್ ಮಾಡೋದು, ಇಲ್ಲ ಗೂಗಲಲ್ಲಿ ಮೀನಿಂಗ್ ಚೆಕ್ ಮಾಡೋದು. ಸೊ ಚೆಕ್ ಮಾಡಿ ಅದಕ್ಕೆ ಇದು ಮೀನಿಂಗು ಅಂತ ಆ ಕ್ಷಣದಲ್ಲೇ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಸೊ ವೆನ್ ಯು ಡೂ ದ್ಯಾಟ್, ವಾಟ್ ಈಸ್ ದ ಯೂಸ್? ಆ ಕ್ಷಣಕ್ಕೆ ನೀವೇನು ಓದ್ತಾ ಇರ್ತೀರೋ ಆ ಕಂಪ್ಲೀಟ್ ಆ ಪ್ಯಾರಾಗ್ರಾಫ್ ಆಗಿರ್ಬೋದು, ಆ ಲೈನ್ ಆಗಿರ್ಬೋದು, ಅರ್ಥ ಆಗುತ್ತೆ ಒಂದು. ಹಾಗೆ ಇನ್ನೊಂದು, ಒಂದು ಹೊಸ ಪದದ ಅರ್ಥವನ್ನು ನೀವು ಕಲಿತೀರಾ, ರೈಟ್? ಸೊ vocabulary always important to learn, important to language development. It develops the language. When you have the vocabulary, when you have the complete knowledge of vocabulary, it will develop your language automatically. You don't have to worry, you don't have to care. When you have that vocabulary skills with you, how to use such words, when you know such words, when you can play with the words, it is automatically your language will develop. So for that purpose, vocabulary is very much essential. Next, communicating ideas. Yes, this is also very important. Vocabulary illa andre ನೀವು communicate ಮಾಡೋದಕ್ಕೆ ಹೇಗೆ ಸಾಧ್ಯ? ಕಮ್ಯುನಿಕೇಟ್ ಮಾಡುವಾಗ ಎಸ್ ನಾನು ಈ ಸೆಂಟೆನ್ಸ್ ಮಾತಾಡಿದ್ರೆ ಕರೆಕ್ಟ್ ಆಗಿರುತ್ತೆ, ಈ ವರ್ಡ್ಸ್ ಇಲ್ಲಿ ಯೂಸ್ ಮಾಡಬೇಕು, ಈ ಸರ್ಟನ್ ವರ್ಡ್ನ ನಾನು ಈ ಸಂಭಾಷಣೆಯಲ್ಲಿ ಯೂಸ್ ಮಾಡಬೇಕು, ಈ ವರ್ಡನ್ನ ಈ ಸಂಭಾಷಣೆಯಲ್ಲಿ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಯಾವಾಗ ಬರುತ್ತೆ? ವೆನ್ ಯು ಹ್ಯಾವ್ ದೋಸ್ vocabularies ಇನ್ ಯೋರ್ ಮೈಂಡ್. ಸೊ ಬೈ ಲರ್ನಿಂಗ್ ದಿಸ್ vocabulary, ಈ ಶಬ್ದ ಭಂಡಾರವನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ, ಈ ಶಬ್ದ ಭಂಡಾರವನ್ನು ಎಲ್ಲ ಬೇಕಾದಷ್ಟು ವರ್ಡ್ಸ್ ಇದೆ, ಓಕೆ, ಶಬ್ದ ಭಂಡಾರ ಅಂತ ಅದಕ್ಕೆ ಕರೆಯೋದು. ಸೊ ಎಲ್ಲದನ್ನು ಒಂದೇ ಸತಿ ಒಂದೇ ಟೈಮಲ್ಲಿ ನಾವು ತಲೆ ಒಳಗಡೆ ತುಂಬ್ಕೊಳ್ಳೋದಕ್ಕಾಗಲ್ಲ. ಎಸ್, ಐ ಅಂಡರ್ಸ್ಟ್ಯಾಂಡ್, ಬಟ್ ಯು ಕ್ಯಾನ್ ಡೂ ಸಮ್ ಎಕ್ಸಸೈಸ್ ಬೇಸ್ಡ್ ಆನ್ vocabulary, ರೈಟ್? ಸೊ ಎವ್ರಿ ಡೇ ಯು ಕ್ಯಾನ್ ಲರ್ನ್ ಸಮ್ 5 ನ್ಯೂ ವರ್ಡ್ಸ್, ಆ್ಯಂಡ್ ಅದು ಬರೀ ಕಲಿಯೋದಕ್ಕೆ ಮಾತ್ರ ಸೀಮಿತವಾಗಬಾರ್ದು. ಇಟ್ ಶುಡ್ ನಾಟ್ ರಿಸ್ಟ್ರಿಕ್ಟ್. ಫಾರ್ ದ್ಯಾಟ್ ಪರ್ಪಸ್ what you need to do, you need to keep on using that in your daily conversation. So communicating ideas, ಆಗ ಮಾತ್ರ ನೀವು ಕಮ್ಯುನಿಕೇಟ್ ಮಾಡೋಕ್ಕೆ ಸಾಧ್ಯ, ಈದರ್ ಇನ್ ರೈಟಿಂಗ್ ಮೋಡ್, ರೀಡಿಂಗ್ ಮೋಡ್, ವಾಟ್ ಎವರ್, ಆರ್ ಸ್ಪೀಕಿಂಗ್ ಮೋಡ್. ವರ್ಡ್ಸ್ ಇದ್ದರೆ ಮಾತ್ರ ನೀವು ಆ ಕಮ್ಯುನಿಕೇಟಿಂಗ್ ಐಡಿಯಾಸ್ ಬರುತ್ತೆ ನಿಮಗೆ. ಸೊ ಈ ಒಂದು ಸಂಭಾಷಣೆಯಲ್ಲಿ ನಾನು ಈ ಥರ ಮಾತಾಡ್ಬೋದು, ನನ್ನ ಫ್ರೆಂಡ್ಸ್ ಜೊತೆ ನಾನು ಈ ಥರ ಯೂಸ್ ಮಾಡ್ಬೋದು, ನನ್ನ ಪೇರೆಂಟ್ಸ್ ಜೊತೆ ನಾನು ಈ ಥರ ಯೂಸ್ ಮಾಡ್ಬೋದು, ನನ್ನ ವರ್ಕ್ ಪ್ಲೇಸಲ್ಲಿ ನಾನು ಈ ಥರ ವರ್ಡ್ಸ್ನ ಯೂಸ್ ಮಾಡಬೇಕು. So there are certain words actually to use with the parents, to use with the siblings, or to use that in our office or in the workplace. So those we call as formal words and informal words. This formal and informal words, regarding this I will come back to you in the next class, how to talk, how to use this formal words and informal words ಅನ್ನೋದನ್ನ. So ಅದು ಯಾವಾಗ ಬರುತ್ತೆ? How do you differentiate this formal and informal words? When you have the complete knowledge of vocabulary skills, then only you can use this formal words and informal words, right? So this is the third point. Fourth point, express yourself in writing. So if at all you want to write something in English, a small piece of paragraph in English, you are expressing something, your own expression maybe, or your own experience, whatever it is, you are just expressing in a piece of writing. So when you are writing, you need to use certain words. When you are expressing, you need to use certain words. So if you just go on writing in a plain way, ಏನು ಇಲ್ದಲೆ, ಏನು ಒಂದು extra interesting words na use ಮಾಡಲೆ plain ಆಗಿ ಬರೆದ್ರೆ, nobody will read that, right? So you have to make your writing more interesting. Effective way of writing ಬರಬೇಕು ಅಂದರೆ, if your writing should be effective, then you need to have the knowledge of vocabulary. If your conversation should be effective, then you need to have the knowledge of vocabulary. So ಇದನ್ನ ಯಾವ ಥರ ಮಾಡ್ಬೋದು ಅನ್ನೋದಕ್ಕೆ I already told you. Again I'm going to repeat. Every day 5 new words or 10 new words you have to learn. You have to learn the meaning of those new words. You have to start using every day. It should not restrict to only to that purpose. Every day you should keep on using that.
either with your friends or with your family. Okay, every day 5 to 10 words, new words with the meaning you have to learn and you have to use. That is the exercise that I'm going to give you today. And please do this every day without miss. And later on, after 1 month or after 15 days itself, you will notice that change in you. Really, that's for sure. ನಿಮ್ಮಲ್ಲಿ ನೀವು ಆ ಚೇಂಜನ್ನು ನೋಡ್ತೀರಾ. ಎವ್ರಿ ಡೇ 5 to 10 ಹೊಸ ಪದಗಳನ್ನು ಇಂಗ್ಲೀಷಲ್ಲಿ ಹೊಸ ಪದಗಳನ್ನು ತಗೊಂಡು ಅದರ ಮೀನಿಂಗ್ನ ತಿಳ್ಕೊಂಡು ಆ ವರ್ಡ್ಸ್ನ ನಿಮ್ಮ ಡೈಲಿ ಕಾನ್ವರ್ಸೇಷನಲ್ಲಿ ನಿಮ್ಮ ಪ್ರತಿದಿನದ ಸಂಭಾಷಣೆಯಲ್ಲಿ ನೀವು ಯೂಸ್ ಮಾಡಬೇಕು. ಯೂಸ್ ಮಾಡಿದಾಗ ನಿಮ್ಗೆ ಆ ಚೇಂಜು ಕೂಡ ಗೊತ್ತಾಗುತ್ತೆ. ವಿದಿನ್ 15 to 20 days you will notice that change. Okay, and this very important, vocabulary is very important under spoken English, because spoken English is nothing but ನಾವು ಮಾತಾಡೋದಕ್ಕೆ ಇಂಗ್ಲೀಷ್ ಬೇಕು. ಇಂಗ್ಲೀಷ್ ಬೇಕಾದಾಗ ಒಂದು ಲ್ಯಾಂಗ್ವೇಜ್ ಬೇಕು ಅಂದಾಗ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಐ ಟೋಲ್ಡ್ ಯು, ವರ್ಡ್ಸ್ ಇಂದಾನೆ ಏನಾಗುತ್ತೆ, ಒಂದು ಸೆಂಟೆನ್ಸ್ ಫಾರ್ಮ್ ಆಗುತ್ತೆ. ಪದಗಳು ಸೇರಿದಾಗ ಒಂದು ವಾಕ್ಯವಾಗುತ್ತದೆ. ಕರೆಕ್ಟ್? ಸೊ ಇನ್ ದ ಸೇಮ್ ವೇ ವಿ ನೀಡ್ ವರ್ಡ್ಸ್ ಟು ಫ್ರೇಮ್ ಸೆಂಟೆನ್ಸ್. Without words you cannot frame sentence. Without sentence you cannot just talk with someone. Without talking you cannot learn any language. So it is totally an interlinked. Everything is essential here. ಒಂದು ಪದದಿಂದ ಪ್ರತಿಯೊಂದು ಲಿಂಕ್ ಆಗಿದೆ. Correct? So this is the activity that I'm giving you today. Hope you keep on doing this activity regularly, and this will enhance your speaking skills, reading skills, writing skills. Okay, so in the next class I will be meeting you with the formal and informal way of speaking. Till then, bye. Please do subscribe my YouTube channel.